ಮುಖ್ಯಮಂತ್ರಿಯ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪವಾಗಿದೆ. ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ವೇದಿಕೆ ಏರಿ ವ್ಯಕ್ತಿಯೊಬ್ಬ ಶಾಲು ಹೊದಿಸೋದಕ್ಕೆ ಅಂತ ಬಂದಿದ್ದ. ವೇದಿಕೆ ಮೇಲಿದ್ದ ಸಿಎಂಗೆ ಶಾಲು ಹೊದಿಸಲು ಬಂದಿರತಕ್ಕಂಥ ಸಂದರ್ಭದಲ್ಲಿ ವೇದಿಕೆ ಹತ್ತಿ, ಅಂದರೆ ಭದ್ರತಾ ಲೋಪ ಅಂತಂದ್ರೆ ಯಾರೂ ತಡದೇ ಇಲ್ಲ, ಯುವಕನನ್ನ ಕಂಡು ಏಕಾಏಕಿ ಗಲಿಬಿಲಿಗೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೂಡಲೇ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಸಿಬ್ಬಂದಿ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಅದು ಒಂದು ಬಂದಿರೋದು ಎಲ್ಲಿಂದ ನೋಡಿ, ಮೆಟ್ಲತ್ಕೊಂಡು ಬಂದಿಲ್ಲ, ಏಕಾಏಕಿ ರಪ್ಪ ಅಂತ ಮಧ್ಯದಲ್ಲಿ ಹತ್ತಿದ್ದಾನೆ. ಇದೇ ಭದ್ರತಾ ಲೋಪ ಅನ್ನೋದು ನೋಡಿ. ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಸಂವಿಧಾನವನ್ನ ಉಳಿಸುವ, ಸಹಬಾಳ್ವೆಯನ್ನ ವೃದ್ಧಿಸುವ ಮುಖ್ಯಮಂತ್ರಿಗಳ ಕಾರ್ಯದಲ್ಲಿ ಹೆಗಲಿಗೆ ಹೆಗಲಾಗಿರುವಂತಹ ಸಚಿವರಾಗಿರುವ ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರ್ತಕ್ಕಂಥ ನಿಮ್ಗಳಿಗೆ ಧನ್ಯವಾದಗಳನ್ನ ಹೇಳಿ, ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಓಕೆ, ಈ ದೃಶ್ಯದಲ್ಲಿ ತಾವು ಗಮನಿಸಿದ್ದೇನಂತಂದರೆ, ಆತ ಕರೆಕ್ಟಾಗಿ ಮೆಟ್ಲೆತ್ಕೊಂಡು ವೇದಿಕೆ ಹತ್ತಿಲ್ಲ. ಮಧ್ಯದಲ್ಲಿ ವೇದಿಕೆ ಹತ್ತಕ್ಕೆ ಬಂದಾಗ ಎಂಥವರು ಗಲಿಬಿಲಿ ಆಗ್ತಾರೆ. ಅದರಲ್ಲೂ ಮುಖ್ಯಮಂತ್ರಿಗಳ ಸುತ್ತಮುತ್ತ ಅವರ ಭದ್ರತಾ ಸಿಬ್ಬಂದಿ ಇರ್ತಾರೆ. ಇಮ್ಮಿಡಿಯೇಟಾಗಿ ಅವನನ್ನು ಹಿಡಿದ್ರು ನೋಡಿ. ಅಲ್ಲಿ ಎಲ್ಲ ಓಡ್ಬಂದು ಆ ಸಫಾರಿ ಸೂಟ್ ಹಾಕಿರೋರೆಲ್ಲ ಮುಖ್ಯಮಂತ್ರಿ ಭದ್ರತಾ ಸಿಬ್ಬಂದಿ. ಮೊದಲು ಅವನನ್ನು ಹಿಡ್ಕೊಂಡು ವೇದಿಕೆಯಿಂದ ಕೆಳಗಡೆ ಕರ್ಕೊಂಡು ಬರೋ ತನಕ ಅವ್ರ ಕೆಲಸ, ಆಮೇಲೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಇದು ನಿಜಕ್ಕೂ ಕೂಡ ಭದ್ರತಾ ಲೋಪ. ಯಾರು ನಿಯೋಜನೆಗೊಂಡಿದ್ರು ಆತ ಅದು ಹೆಂಗೆ ಬಂದ ಮಧ್ಯದಿಂದ ಅಲ್ಲಿ ತನಕ, ಹೆಂಗೆ ಬಿಟ್ಟರು? ಸೊ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಭದ್ರತಾ ಲೋಪದ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಏಕಾಏಕಿ ಮುಖ್ಯಮಂತ್ರಿಗಳು ಕೂತಿದ್ದಾರೆ, ಅವ್ರ ಪಾಡಿಗೆ ಅವ್ರು ಕೂತಿದ್ದಾರೆ. ಈತ ಸೀದಾ ಬಂದು ಅಡ್ಡದಾರಿಯಲ್ಲಿ ಮೇಲೆ ಹತ್ತಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಬಟ್ ಇಮ್ಮಿಡಿಯೇಟಾಗಿ ಹಿಡಿದಿದ್ದಾರೆ, ಇಲ್ಲ ಅಂತಲ್ಲ. ಆತ ಮುಖ್ಯಮಂತ್ರಿಗಳ ಹತ್ರಕ್ಕೆ ಹೋಗೋಕ್ಕೂ ಬಿಟ್ಟಿಲ್ಲ ಇವರು. ಇಮ್ಮಿಡಿಯೇಟಾಗಿ ಆತನನ್ನು ಹಿಡಿದು ಈಗ ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಆತ ಯಾರು ಏನು ಇರ್ಬೋದು, ಅಭಿಮಾನ ಮುಖ್ಯಮಂತ್ರಿಗಳ ಮೇಲೆ, ಆದರೆ ಅದಕ್ಕೊಂದು ರೀತಿ ನೀತಿ ರಿವಾಜುಗಳು ಇರ್ತವಲ್ಲ. ಅವ್ರಿಗೊಂದು ಶಾಲ್ ಹಾಕೋದು ಅಥವಾ ಅವ್ರಿಗೊಂದು ಹಾರ ಹಾಕೋದು, ಅದಕ್ಕೊಂದು ರೀತಿ ನೀತಿ ಇರುತ್ತಲ್ಲ. ಈ ಥರ ಬಂದರೆ ಎಂಥವ್ರಿಗೂ ಗಾಬರಿ ಆಗುತ್ತಪ್ಪ, ಎಂಥವ್ರಿಗೂ ಗಾಬರಿ ಆಗುತ್ತೆ. ಆತ ಏನೋ ಮುಖ್ಯಮಂತ್ರಿಗಳ ಮೇಲಿನ ಅಭಿಮಾನದಿಂದ ಬಂದಿರಬಹುದು, ಆದರೆ ಇದಲ್ಲ ರೀತಿ. ಮುಖ್ಯಮಂತ್ರಿಗಳಿಗೆ ಹಾರ ಹಾಕೋದು, ಶಾಲ್ ಹಾಕೋದು ಹೀಗಲ್ಲ. ಹಾಗಾಗಿ ಎಂಥವ್ರಿಗೂ ಕೂಡ ಗಾಬರಿ ಆಗುತ್ತೆ. ಇಮಿಡಿಯೇಟಾಗಿ ಬಂದು ಆತನನ್ನು ಹಿಡಿದು ಕರ್ಕೊಂಡು ಹೋಗಿದ್ದಾರೆ. ಈಗ ಎನ್ಕ್ವೈರಿ ಆಗಬೇಕು, ಅವನು ಯಾರು, ಏನು, ಯಾವೂರಿಂದ ಬಂದಿದ್ದ, ಇದೆಲ್ಲ ಮಾಹಿತಿ ಇನ್ನು ಮುಂದಕ್ಕೆ ಲಭ್ಯ ಆಗಬೇಕು. ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ಇವತ್ತು ಏನು ನಡೀತಾ ಇತ್ತು ವಿಧಾನಸೌಧದ ಮುಂಭಾಗದಲ್ಲಿ, ಆ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಭದ್ರತಾ ಲೋಪ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲ ಬಂದಂತಹ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಇರುತ್ತೆ. ಅಷ್ಟೆಲ್ಲ ಇದ್ದರೂ ಕೂಡ ಈತ ಬಂದಿದ್ದಾನೆ ಅಂತಂದರೆ ಯಾವ ಉದ್ದೇಶದಿಂದ ಬಂದ ಅಂತಾದರೂ ಗೊತ್ತಾಗಬೇಕಲ್ಲ. ನಾನು ಅಭಿಮಾನಿ ಅಂತ ಹೇಳಿದ ತಕ್ಷಣ ಬಿಟ್ಬಿಡೋಕ್ಕೂ ಆಗಲ್ಲ. ನಾನು ಅವ್ರ ಅಭಿಮಾನಿ, ಹಾಗಾಗಿ ಅವರಿಗೆ ಶಾಲಾಕಕ್ಕೆ ಬಂದೆ ಅಂತ ಹೇಳಿದ್ರು ಬಿಡೋಕ್ಕಾಗಲ್ಲ. ಹಾಗಾಗಿ ಇನ್ನು ಮುಂದಕ್ಕೆ ಎನ್ಕ್ವೈರಿ ಎಲ್ಲ ಆಗುತ್ತೆ. ಇದು FIR ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆತನ ಉದ್ದೇಶ ಏನಿತ್ತು, ಅವನು ಯಾರು, ಅದರ ಹಿನ್ನೆಲೆ ಏನು, ಇದನ್ನು ಮಾತ್ರ ತಿಳ್ಕೊಬೇಕು ಮೊದಲು. ಹಾಗಾಗಿ ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮ, CM ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಿರುವಂಥದ್ದು. ವೇದಿಕೆ ಏರಿ ಶಾಲು ಹಾಕೋದಕ್ಕೆ ವ್ಯಕ್ತಿಯೊಬ್ಬ ಪ್ರಯತ್ನ ಪಟ್ಟಿದ್ದಾನೆ. ಆಮೇಲೆ ಆ ವ್ಯಕ್ತಿಯನ್ನು ಭದ್ರತಾ ಸಿಬ್ಬಂದಿ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಈ ಥರ ವೇದಿಕೆಗೆ ಮಧ್ಯದಲ್ಲೇ ನುಗ್ಗಿದ್ದಾನೆ. ಆ ಶಾಲನ್ನು ಕೂಡ ಎಸೆದಿದ್ದಾನೆ ಅವನು. ಮುಖ್ಯಮಂತ್ರಿ ಕಡೆ ಯಾರೋ ಒಬ್ರು ಹಿಡ್ಕೊಂಡ್ರು ಅದನ್ನು. ಬಟ್ ಭದ್ರತೆಗೋಸ್ಕರ ನಿಯೋಜನೆಗೊಂಡವ್ರು ಏನು ಮಾಡ್ತಾ ಇದ್ರು? ಇದು ಭದ್ರತಾ ಲೋಪ ಅಲ್ಲದೆ ಇನ್ನೇನು? ಮತ್ತೆ ಪೊಲೀಸರು ಮತ್ತು ಮುಖ್ಯಮಂತ್ರಿಗಳ ಭದ್ರತಾ ಸಿಬ್ಬಂದಿ ಎಲ್ಲರೂ ಇದ್ದಾರೆ. ಇದ್ದರೂ ಕೂಡ ಆ ಥರ ಅವನು ಮಧ್ಯದಲ್ಲಿ ನುಗ್ಗಿದ್ದಾನೆ ಅಂತಂದರೆ ಇದು ನಿಜಕ್ಕೂ ಕೂಡ ತಪ್ಪು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈ ರೀತಿ ಮಧ್ಯದಲ್ಲಿ ಬಂದು ಶಾಲೆ ಹಾಕೋಕ್ಕೆ ಬಂದ ವ್ಯಕ್ತಿ ಯಾರು, ಅವನ ಉದ್ದೇಶ ಏನಾಗಿತ್ತು, ಎನ್ಕ್ವೈರಿ ಆಯ್ತಾ, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಅರವಿಂದ,
ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ, ಇಲ್ಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ಏನು ಕಾರ್ಯಕ್ರಮ ಇತ್ತು, ಇಲ್ಲಿ ಯಾರ್ಯಾರು ಬಂದಿದ್ರು, ಸಚಿವರು, ಶಾಸಕರು, ಸಭಿಕರು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ಕ್ಷಣ ಗೊಂದಲದ ಮನಸ್ಥಿತಿ ಸೃಷ್ಟಿ ಮಾಡಿದ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಏನು ಮಧ್ಯದಲ್ಲಿ ಜನಗಳ ಮಧ್ಯದಲ್ಲಿ ಕೂತಿದ್ದಂಥ ವ್ಯಕ್ತಿ ಕೇಸರಿ ಶಾಲು, ರೇಷ್ಮೆ ಶಾಲು ಹಿಡಿದು ವೇದಿಕೆ ಹಾರಿ ಮುಖ್ಯಮಂತ್ರಿಗಳತ್ತ ಹೋಗುವಂಥ ಪ್ರಯತ್ನ ಮಾಡ್ದ. ತಕ್ಷಣ ಅಲ್ಲಿದ್ದಂಥ ಭದ್ರತಾ ಅಧಿಕಾರಿಗಳು ಅವ್ರನ್ನ ತಡೆದು ಒಂದು ರೀತಿಯಲ್ಲಿ ಬಹಳ ಬಲವಂತವಾಗಿ ಆತನನ್ನು ಹಿಡಿದು ಪೊಲೀಸರು ವಶ ಕೊಟ್ಟರು. ಪೊಲೀಸರು ಕರ್ಕೊಂಡು ಹೋದರು ಹೈಗ್ರೌಂಡ್ಸ್ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ. ಆದರೆ ಆ ವ್ಯಕ್ತಿ ಮುಖ್ಯಮಂತ್ರಿಗಳ ಅಭಿಮಾನಿ ಅಂತಲೂ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಆತ ಶಾಲು ತೆಗೆದುಕೊಂಡು ಮುಖ್ಯಮಂತ್ರಿ ಬಳಿನೇ ಬಂದ. ಯಾವಾಗ ಭದ್ರತಾ ಸಿಬ್ಬಂದಿ ಆತನನ್ನು ತಡೆದ್ರೋ ಶಾಲನ ಮುಖ್ಯಮಂತ್ರಿಗಳ ಬಳಿ ಎಸ್ದ. ಆದರೆ ಅದು ಜಾರ್ಜ್ ಅವರ ಬಳಿ ಹೋಗಿ ಬಿತ್ತು. ಸದ್ಯಕ್ಕೆ ವಿಚಾರಣೆಯನ್ನು ಮಾಡೋದಕ್ಕೆ ಪೊಲೀಸರು ವಿಧಾನಸೌಧ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಅಭಿಮಾನಿ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಜೈಕಾರನ್ನು ಕೂಡ ಆತ ಕೂಗ್ದ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಈ ಒಂದು ಏನು ದಿಢೀರ್ ಬೆಳವಣಿಗೆಯಿಂದ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು, ಶಾಸಕರು, ವೇದಿಕೆಯಲ್ಲಿ ಯಾರೆಲ್ಲ ಇದ್ರು ಒಂದು ಕ್ಷಣ ದಿಗಿಲಾದ್ರು, ಒಂದು ರೀತಿಯಲ್ಲಿ ಆಘಾತಕ್ಕೊಳಗಾದ್ರು. ಸ್ಥಳದಲ್ಲಿ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಯಿತು. ಸದ್ಯಕ್ಕೆ ಶಾಲೆ ಎಸ್ತಕ್ಕೆ ಶಾಲು ಹಾಕೋದಿಕ್ಕೆ ಬಂದ ಆ ವ್ಯಕ್ತಿ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟರು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ಸ್ಥಳದಲ್ಲಿ ನಿರ್ಮಾಣ ಆಗಿತ್ತು. ಹೆಚ್ಚಿನ ವಿಚಾರಣೆ ಬಳಿಕ ಆತ ಯಾರು, ಏನಕ್ಕೆ ಬಂದಿದ್ದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತವೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇದೊಂದು ಘಟನೆ, ಈ ರೀತಿ ನಡಿಬಾರ್ದು, ಭದ್ರತಾ ಲೋಪಗಳು, ಬಟ್ ಆಗಿದೆ. ಎನ್ಕ್ವೈರಿ ನಡೀತಾ ಇದೆ ಈಗ. ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರ್ತಕ್ಕಂಥ ನಿಮ್ಗಳಿಗೆ ಧನ್ಯವಾದಗಳನ್ನ ಹೇಳಿ, ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ, ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು